ಬಿಎಸ್ವೈ ಕೋಟೆಯಲ್ಲಿ ದೋಸ್ತಿ ನಾಯಕರು ಗರ್ಜನೆಯನ್ನ ಮಾಡಲಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ಅಪರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಮಧು ಬಂಗಾರಪ್ಪ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಬಿಎಸ್ವೈ ಕೋಟೆ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಶಿವಮೊಗ್ಗದಲ್ಲಿ ಇಂದು ಅಪರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದೋಸ್ತಿ ನಾಯಕರು ಮಧು ಬಂಗಾರಪ್ಪ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ದೋಸ್ತಿ ನಾಯಕರು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು. ಮಧು ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಹಾಗೆ ಡಿಕೆ ಶಿವಕುಮಾರ್, ಇನ್ನು ಮಗ ರಾಘವೇಂದ್ರ ಪರವಾಗಿ BS ಯಡಿಯೂರಪ್ಪ ಅವರು ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ, ಮಂಡ್ಯದಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾದಂತ ಹೈ ವೋಲ್ಟೇಜ್ ಕದನ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು ಅಂತ. ಈಗ ಮೊದಲ ಹಂತದ ಚುನಾವಣೆಯಲ್ಲಿ ನಾಳೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರ ಎಲ್ಲವೂ ಕೂಡ ಮುಗಿದಿದೆ. ಈಗ ಎರಡನೇ ಹಂತದ ಚುನಾವಣಾ ಕ್ಷೇತ್ರಗಳ ಮೇಲೆ ದೋಸ್ತಿ ನಾಯಕರು ಹಾಗೆ ಬಿಜೆಪಿ ನಾಯಕರು ಕಣ್ಣಿಟ್ಟಿರುವಂಥದ್ದು. ಅದರಲ್ಲೂ ಎಸ್ಪೆಷಲಿ ಎರಡನೇ ಹಂತದ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂದ್ರೆ ಅದು ಶಿವಮೊಗ್ಗ ಕ್ಷೇತ್ರ ಕೂಡ ಒಂದಾಗಿದೆ. ಸೊ ಹೀಗಾಗಿ ಆ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಈಗ ದೋಸ್ತಿ ನಾಯಕರು ಬಿಎಸ್ವೈ ಕೋಟೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಮಧು ಬಂಗಾರಪ್ಪ ಅವರ ಪರವಾಗಿ ಸಿಎಂ ಕುಮಾರಸ್ವಾಮಿ ಹಾಗೆ ಮಧು ಬಂಗಾರಪ್ಪ ಅವರ ಪರವಾಗಿ ಡಿಕೆ ಶಿವಕುಮಾರ್ ಅವರು ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಇವತ್ತು ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ದೋಸ್ತಿ ನಾಯಕರು ಒಂದ್ ಕಡೆ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಬಿಎಸ್ವೈ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅಂತ? ಏನು ಪೃಥ್ವಿರಾಜ್, ಇಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಹಾಲಿ ಮತ್ತು ಮಾಜಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ. ಇಬ್ಬರು ಸಹ ಏನು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಏನು ಸಿಎಂ ಕುಮಾರಸ್ವಾಮಿ ಅವರು ಏನು ಮಧು ಬಂಗಾರಪ್ಪ ಪರವಾಗಿ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಕುಮಾರಸ್ವಾಮಿಗೆ ಏನು ಡಿಕೆ ಶಿವಕುಮಾರ್ ಅವರು ಸಾಥ್ ನೀಡಲಿದ್ದಾರೆ. ಏನು ಸೊರಬ, ಭದ್ರಾವತಿ ಮತ್ತು ಶಿಕಾರಿಪುರ, ಏನು ಯಡಿಯೂರಪ್ಪನವರ ತವರು ಕ್ಷೇತ್ರ ಏನಾಗಿದೆ ಶಿಕಾರಿಪುರ, ಈ ಭಾಗದಲ್ಲಿ ಏನು ಮತಬೇಟೆಯನ್ನ ಏನು ಸಿಎಂ ಮತ್ತು ಡಿಕೆಶಿ ಅವರು ಮಧು ಬಂಗಾರಪ್ಪ ಪರ ಮಾಡ್ತಾ ಇದ್ದಾರೆ. ಏನು ಪ್ರಮುಖವಾಗಿ ಇನ್ನು ಕೆಲವೇ ದಿನಗಳ ಚುನಾವಣೆ ಬಾಕಿ ಇರುವುದರಿಂದ ಇನ್ನು 3-4 ದಿನಗಳ ಮಾತ್ರ ಅವಕಾಶ, ಏನು ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಇಂದು ಸಾಕಷ್ಟು ಸಭೆಗಳನ್ನ ಏನು ಮೂರು ಸಭೆಗಳನ್ನ ಏನು ಕೈಗೊಂಡಿದ್ದಾರೆ. ಅದು 3 ತಾಲೂಕುಗಳಲ್ಲಿ, ಸೊರಬ, ಶಿಕಾರಿಪುರ ಮತ್ತು ಭದ್ರಾವತಿ 3 ತಾಲೂಕುಗಳಲ್ಲಿ ಒಂದು ಪ್ರಚಾರ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಯಡಿಯೂರಪ್ಪನವರು ಸಹ ಏನು ಇವತ್ತು ಅವರು ಮಗ ರಾಘವೇಂದ್ರ ಪರವಾಗಿ ಏನೋ ಒಂದು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಏನು ಶಿಕಾರಿಪುರ ಮತ್ತು ಸೊರಬ, ಏನು ಆನವಟ್ಟಿ ಭಾಗದಲ್ಲಿ ಏನು ಬೆಳಗ್ಗೆ 11 ಗಂಟೆಗೆ ಏನು ಕುಮಾರಸ್ವಾಮಿ ಅವರು ಸಭೆಯನ್ನು ನಡೆಸಿ ಅವರು ತೆರಳಿದ್ದಾರೆ. ಆ ಜಾಗದಲ್ಲೇ ಸಂಜೆ 5ವರೆಗೆ ಮತ್ತೆ ಏನು ಯಡಿಯೂರಪ್ಪನವರು ಒಂದು ಬಿಜೆಪಿ ಪರವಾದಂತಹ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಸಾಕಷ್ಟು ವಿಷಯಗಳು ಏನು ಮತದಾರರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಏನು ಹಾಲಿ ಮತ್ತು ಮಾಜಿ ಸಿಎಂಗಳು ಮಾಡಲಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳು ಏನ್ ಮಾಡಿದ್ದಾರೆ, ನಾವೇನ್ ಮಾಡಿದೀವಿ ಎಂಬ ಬಗ್ಗೆ ಪರ ವಿರೋಧದ ಒಂದು ಮಾತುಗಳು ಸಹ ಕೇಳಿ ಬರುವಂತಹ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಮತದಾನಕ್ಕೆ ಒಂದೇ ದಿನ ಬಾಕಿ, ಅಭ್ಯರ್ಥಿಗಳಿಂದ ಮನೆ ಮನೆಗೆ ತೆರಳಿ ಪ್ರಚಾರ. ಶಾಂತಿಯುತ ಮತದಾನಕ್ಕೆ ಟೈಟ್ ಸೆಕ್ಯೂರಿಟಿ. ರಾಜ್ಯದಲ್ಲಿ ಮಹಾಕದನಕ್ಕೆ ಒಂದೇ ದಿನ ಬಾಕಿ ಉಳಿದಿದೆ. ಮತದಾರರನ್ನ ಒಲಿಸಿಕೊಳ್ಳಲು ಅಂತಿಮವಾದಂತಹ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಮನೆ ಮನೆಗೆ ತೆರಳಿ ಮತಭಿಕ್ಷೆಯನ್ನ ಕೇಳ್ತಾ ಇದ್ದಾರೆ ಅಭ್ಯರ್ಥಿಗಳು. ಯಾಕೆಂದ್ರೆ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಈಗ ಉಳಿದಿರುವಂತ ಅವಕಾಶ ಅಂದ್ರೆ ಮನೆ ಮನೆಗೆ ತೆರಳಿ ಅವರು ಮತವನ್ನ ಯಾಚಿಸಲು ಮಾತ್ರ ಅವಕಾಶ ಇರುವಂತದ್ದು. ನಾಳೆ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾರೆ. ಇನ್ನ ಇವತ್ತು ಕಂಪ್ಲೀಟ್ ಆಗಿ ರಾಜ್ಯದ ಪ್ರಮುಖವಾದಂತಹ ಕ್ಷೇತ್ರಗಳಲ್ಲಿ ಹಣದ ಹೊಳೆ ಕೂಡ ಹರಿಯುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಹಾಕಲಾಗಿರುವಂತದ್ದು. ರಾಜ್ಯದಲ್ಲಿ ಒಟ್ಟು 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಅಲ್ಲೆಲ್ಲಾ ಕಡೆ ಕೂಡ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುವಂತಹ ಮೊದಲನೇ ಹಂತದ ಮತದಾನದ ಪ್ರಕ್ರಿಯೆಗೆ ಭಾರಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಮಂಡ್ಯದ ಜೊತೆ ಮತ್ತೆ 3 ಕ್ಷೇತ್ರಗಳು ಸೂಕ್ಷ್ಮ ಕ್ಷೇತ್ರಗಳಾಗಿದ್ದು ಶಾಂತಿಯುತ ಮತದಾನಕ್ಕಾಗಿ ಟೈಟ್ ಸೆಕ್ಯೂರಿಟಿಯನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ. ಅಭ್ಯರ್ಥಿಗಳ ಎದೆಯಲ್ಲಿ ಢವ ಢವ ಅಂತಿದ್ರೆ ಶಾಂತಿಯುತವಾಗಿ ಚುನಾವಣೆ ನಡೆಸಲು ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಕೈಗೊಂಡಿದೆ.
ಶಾಂತಿಯುತ ಮತದಾನಕ್ಕೆ ಪೊಲೀಸ್ ಪಡೆ ಸನ್ನದ್ಧ. ಭದ್ರತೆಗೆ 90,000 ಸಿಬ್ಬಂದಿ ನಿಯೋಜನೆ. ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾನ ಶಾಂತಿಯುತವಾಗಿ ನಡೆಸಲು ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಕೈಗೊಂಡಿದೆ. ಬರೋಬ್ಬರಿ 90,000 ಪೊಲೀಸ್ ಸಿಬ್ಬಂದಿ, 10 ಅರಸೇನಾ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶ ಸೇರಿದಂತೆ ಶಾಂತಿಯುತ ಮತದಾನಕ್ಕೆ ಖಾಕಿ ಪಡೆ ಸನ್ನದ್ಧವಾಗಿದೆ. ಸೊ ಈಗ 18ಕ್ಕೆ ಫಸ್ಟ್ ಫೇಸ್ ಮತ್ತೆ 23ಕ್ಕೆ ಸೆಕೆಂಡ್ ಫೇಸ್. ಬಟ್ ಆಲ್ ಇಂಡಿಯಾ ನೋಡಿದರೆ ಇಟ್ ವಿಲ್ ಬಿ ಆಕ್ಚುಲಿ ಸೆಕೆಂಡ್ ಫೇಸ್ ಅಂಡ್ ಥರ್ಡ್ ಫೇಸ್, ಬಿಕಾಸ್ ಫಸ್ಟ್ ಫೇಸ್ ಆಲ್ರೆಡಿ 11ಕ್ಕೆ ಸ್ಟಾರ್ಟ್ ಆಗಿದೆ. ಈಗ ತಮಗೆ ಗೊತ್ತಿದೆ, ಕರ್ನಾಟಕ ಒಂದು ಬಹಳ ಪೀಸ್ಫುಲ್ ಸ್ಟೇಟ್ ಆಗಿದೆ. ಅದಕ್ಕೆ ನಮಗೆ ಈ ಸಾರಿ ಬಹಳ ಸ್ವಲ್ಪ ಕಡಿಮೆ ಸೆಂಟ್ರಲ್ ಫೋರ್ಸಸ್ ಸಿಕ್ಕಿರೋದು ಸಹ ನಾವು ಪೀಸ್ಫುಲ್ ಆಗಿ ಡಿಪ್ಲಾಯ್ಮೆಂಟ್ ಮಾಡೋಕ್ಕೆ ಆಗ್ತಾ ಇದೆ. ಮೊದಲ ಹಂತದ 4 ಕ್ಷೇತ್ರಗಳು ಅತಿ ಸೂಕ್ಷ್ಮ. ಮಂಡ್ಯಕ್ಕೆ ಹೊರ ಜಿಲ್ಲೆಗಳ ಫೋರ್ಸ್ ಬಳಕೆ. ರಾಜ್ಯದಲ್ಲಿ ಒಟ್ಟು 58,225 ಮತಗಟ್ಟೆಗಳಿದ್ದು, ಇದರಲ್ಲಿ 11,000 ಅಂದರೆ ಶೇಕಡ 20ರಷ್ಟು ಸೂಕ್ಷ್ಮ ಮತಗಟ್ಟೆಗಳಿವೆ. ಮಂಡ್ಯ, ಹಾಸನ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳನ್ನು ಅತಿ ಸೂಕ್ಷ್ಮ ಕ್ಷೇತ್ರಗಳೆಂದು ಗುರುತಿಸಲಾಗಿದೆ. ಮಂಡ್ಯ ಜಿಲ್ಲೆಗೆ ಹೊರ ಜಿಲ್ಲೆಗಳಿಂದ ಸರಿಸುಮಾರು 900 ಮಂದಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಪೊಲೀಸ್ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನಿರ್ವಹಿಸಿದ್ದಾರೆ ಅಂತ ನಾನು ಹೇಳ್ಬೋದು. ಈಗಾಗಲೇ ಮೇಡಮ್ ಹೇಳಿದಾಗೆ ಮಂಡ್ಯಗೆ ಇಲ್ಲಿ ಅದಕ್ಕೆ ನಾವು ಗುರುತಿಸಿ ಮಂಡ್ಯ ಮತ್ತು ಬೇರೆ ಕಡೆ ಈ ಸೆನ್ಸಿಟಿವ್ ಒಬ್ಬರು ಹೈಪರ್ ಸೆನ್ಸಿಟಿವ್ ಹೇಳಿದರು, ಇದಕ್ಕೆ ಎಲೆಕ್ಷನ್ ಕಮಿಷನರ್ ಕೂಡ ಗುರುತಿಸಿದ್ದಾರೆ. ಅವರ ನಿರ್ದೇಶನ ಪ್ರಕಾರ ನಾವು ಅಲ್ಲಿ CAPF ಕಂಪನಿಗಳು ಕೂಡ ಹೆಚ್ಚು ಹಾಕಿದ್ದೀವಿ. ಬ್ಯಾಂಗ್ಳೂರ್ಗೆ 8 ಇದೆ, ಮಂಡ್ಯಕ್ಕೆ 7 ಇದೆ. ಮಂಡ್ಯದಲ್ಲಿ ಯಾವ ಥರ ಯಾರಿಗೆ ತೊಂದರೆ ಆಗಬಾರ್ದು ಆ ರೀತಿಯಿಂದ ಮತ್ತೆ ಶಾಂತ ರೀತಿಯಿಂದ ಅಲ್ಲಿ ಚುನಾವಣೆ ಆಗಬೇಕು, ಆ ಬಗ್ಗೆ ನಾವು ಪ್ರತಿಯೊಂದು ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ಅಭದ್ರತೆ ಇದೆ ಎಂದು ದೂರು ನೀಡಿದ್ದ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಕ್ಯಾಮರಾಮನ್ ಶಿವಪ್ಪ ಜೊತೆ ಮಂಜುನಾಥ್ ಸಿ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಒಂದು ಕಡೆ ಇಡಿ ದಾಳಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಚುನಾವಣಾ ಆಯೋಗ ನಡೆಸಿದಂತ ದಾಳಿ ಮತ್ತು ಪರಿಶೀಲನೆಯಲ್ಲಿ ಕೋಟಿ ಹಣ ಜಪ್ತಿ ಮಾಡಲಾಗಿದೆ. ಇಲ್ಲಿಯವರೆಗೂ ಒಟ್ಟು 78,84 ರೂಪಾಯಿ ಅಕ್ರಮ ಹಣ, ಮದ್ಯ ಮತ್ತಿತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 45 ಕೋಟಿಗೂ ಹೆಚ್ಚು ನಗದು ಹಣ, 36.22 ಕೋಟಿ ಮೌಲ್ಯದ ಮದ್ಯ, 4.48 ಲಕ್ಷ ಮೌಲ್ಯದ ಮಾದಕ ದ್ರವ್ಯ, ಸೀರೆ, ಪಾತ್ರೆ ಸೇರಿ 6.51 ಲಕ್ಷ ಮೌಲ್ಯದ ಮತ್ತಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಮಂಡ್ಯದಲ್ಲಿ ಚುನಾವಣಾ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಅದು ಜೆಡಿಎಸ್ನ ಶಾಸಕರಾಗಿರುವಂತಹ ಎಂ ಶ್ರೀನಿವಾಸ್ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಚುನಾವಣೆಗಾಗಿ ಹಣ ಹಂಚಿಕೆ ಆರೋಪದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಜೆಡಿಎಸ್ನ ಶಾಸಕ, ಮಂಡ್ಯದ ಜೆಡಿಎಸ್ನ ಶಾಸಕರಾಗಿರುವಂತಹ ಎಂ ಶ್ರೀನಿವಾಸ್ ಅವರ ಮನೆ ಮೇಲೆ ಈ ಒಂದು ದಾಳಿ ಮಾಡಲಾಗಿರುವಂತದ್ದು. ಚುನಾವಣಾ ಅಧಿಕಾರಿಗಳಿಂದ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಚುನಾವಣಾ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಲಾಯಿತು. ಉಪ ವಿಭಾಗಾಧಿಕಾರಿ ರಾಜೇಶ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪರಿಶೀಲನೆ ಬಳಿಕ ವಾಪಸ್ ಹೋಗಿದ್ದಾರೆ ಅಧಿಕಾರಿಗಳು. ಜೆಡಿಎಸ್ ಶಾಸಕನ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಮಂಡ್ಯದಲ್ಲಿ. ಮಂಡ್ಯದ ಶಾಸಕರಾಗಿರುವಂತಹ ಎಂ ಶ್ರೀನಿವಾಸ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ನಂತರ ವಾಪಸ್ ಹೋಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ವಿರುದ್ಧ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ತೀರಾ ಕೆಳಮಟ್ಟದ ಭಾಷೆಯನ್ನ ಬಳಸಿದ್ದಾರೆ. ರಾಯಚೂರಿನ ಸಿರವಾರದಲ್ಲಿ ಆಯೋಜಿಸಿದ್ದಂತಹ ವಿಜಯ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಹುದ್ದೆಗೂ ಗೌರವ ನೀಡದೆ ಶಿವನಗೌಡ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಜನ ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ಯಾರ ಅಂತಂದ್ರೆ, ಮಂಡ್ಯದಲ್ಲಿ ನನ್ನ ನೆಚ್ಚಿನ ಗುರು ಸನ್ಮಾನ್ಯ ಶ್ರೀ ದಿವಂಗತ ಅಂಬರೀಶ್ ಅವರು ಇವತ್ತು ಸ್ವತಃ ನಮ್ಮ ಒಡಹುಟ್ಟಿದ ಅಕ್ಕನೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಪಾಪ ಅವ್ರನ್ನ ಸೋಲಿಸ್ಬೇಕಂತೇಳಿ ಬೂತಿಗೆ 5 ಲಕ್ಷ ಕೊಡಕತ್ತಾರಂತ. ಬೂತಿಗೆ 5 ಲಕ್ಷ ಏನು ಇವ್ರ ಅಪ್ಪನ ಮನೆಗಿದ್ದೀವನಪ್ಪ, ರೊಕ್ಕ ಎಲ್ಲ ಕಳ್ತನ ಮಾಡಿದ ರೊಕ್ಕನೆ. ಕುಮಾರಸ್ವಾಮಿ ಇಡೀ ರಾಜ್ಯವನ್ನ ಲೂಟಿ ಮಾಡಿ ಪಾಪ ಹೆಣ್ಮಗಳು ಸೋಲ್ಸಕ್ 150 ಕೋಟಿ ಖರ್ಚು ಮಾಡ್ತಾನಂತ. ಇವ್ನು ಯಾರನ್ನ ಇದ್ದ ರಾಜ್ಯದ ಮುಖ್ಯಮಂತ್ರಿ ಅಂತಾರೆ. ಒಬ್ಬ ಮಹಿಳೆ ಮೇಲೆ ಪ್ರಾಮಾಣಿಕವಾಗಿ ಸ್ಪರ್ಧೆ ಮಾಡು. ಜನ ನಿನಗೆ ಓಟ್ ಹಾಕಿದ್ರೆ ನೀನ್ ಗೆಲ್ಲ, ಅಕ್ಕಿಗೆ ಓಟ್ ಹಾಕಿದ್ರೆ ಅಕ್ಕಿ ಗೆಲ್ತಾವೆ. ಒಂದನ್ನ ನಿಮಗೆ ಹೇಳ್ತೀನಿ.
ಇನ್ನು ಇದೇ ಸಂದರ್ಭದಲ್ಲಿ ಸಂಸದ ಬಿವಿ ನಾಯಕ್ ವಿರುದ್ಧವೂ ಕೂಡ ಶಾಸಕ ಶಿವನಗೌಡ ನಾಯಕ್ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಹಾಗಿದ್ರೆ ಶಿವನಗೌಡ ನಾಯಕ್ ಹೇಳಿರೋದೇನೋ, ಅದಕ್ಕೆ ಸಂಸದ ಬಿವಿ ನಾಯಕ್ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೂತಿಗೆ 3 ಲಕ್ಷ ಕೊಡ್ತಾನಂತ. 3 ಲಕ್ಷ ಮಗ ಎಲ್ಲ ತಿಂದು ಪಿಂಡಾಗೇನೆ ಕೊಡ್ತಾನ. ರೊಕ್ಕ ಕೊಡ್ಲಿ, 50 ಕೋಟಿ ರೊಕ್ಕ ಗಳಿಸೋಣ MP ಆಗಿ. ಯಾಕಂದ್ರೆ ಅವರಪ್ಪ 20 ವರ್ಷ 5 ವರ್ಷ ಏನು ಮಾಡಿಲ್ಲ. ಹೋದ ವರ್ಷ ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಏನಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಕೊಟ್ಟೆ 10 ಲಕ್ಷ ತಗೊಂಡೆ, DSP ಮಿನಿಟ್ ಕೊಟ್ಟೆ 15 ಲಕ್ಷ ತಗೊಂಡೆ. ಬರೀ ಇದೇ ಕೆಲಸ ಮಾಡ್ಯ ನೋಡ್ರಿ. 5 ವರ್ಷ ಬೇರೆ ಒಂದು ಕೆಲಸ ಅವತ್ತು ಬಚ್ಚ ಅವನು ಅವಿವೇಕಗಳಿಗೆ ನಾವು ಉತ್ತರ ಕೊಡೋದು ಪ್ರಯತ್ನ ಮಾಡೋದಲ್ಲ. ಅವ್ರು ಏನಂದ್ರೆ ವಯಸ್ಸಿಗೆ ಮೀರಿ ಮಾತಾಡ್ತಿದ್ದಾರೆ. ಅವನಿಗೆ ಕೇಳಬೇಕು ನೀವು ಈ ಮಾತುಗಳನ್ನು, ನೀವೇ ಕೇಳಬೇಕು. ನಿಮ್ಗೆ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ನಾವು ಮಾಡಿ ತೋರಿಸಿದ್ವಿ. ನಾವೇನು ಮಾಡಿ ತೋರಿಸಿದ್ವಿ. ನಮ್ಮ ತಂದೆಯವರು ಸಹ 4 ಜನ ಹರಿಸಿದ್ದಾರೆ, ಸುಮ್ಮನೆ ಹರಿಸಿಲ್ಲ. ನಾವೇನು ಒಳ್ಳೆ ಇವತ್ತು ನನಗೆ ಭಾಳ ನನಗೆಲ್ಲ ಕಡೆ ಪರಿಚಯ ಇದ್ದಾರೆ, ಎಲ್ಲ ಕಡೆ ಫೋನ್ ಇದ್ದಾರೆ, ಎಲ್ಲರೂ ನನ್ನ ಜನ ಪರಿಚಯ ಇದ್ದಾರೆ. ನಾನು ದಿನಾಲ 1000 ಜನ ನನ್ನ ಆಫೀಸಿಗೆ ನನ್ನ ದಿವಸ ಬರ್ತಾರೆ, ದಿವಸ ನಾನು ಭೇಟಿ ಆಗ್ತಾರೆ. 2 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನ ಮುಂದೂಡಲಾಗಿದೆ. ತ್ರಿಪುರಾ ಪೂರ್ವ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 18ರ ಬದಲು ಏಪ್ರಿಲ್ 23ಕ್ಕೆ ಚುನಾವಣೆಯನ್ನ ನಿಗದಿ ಮಾಡಲಾಗಿದೆ. ಇನ್ನು ತಮಿಳುನಾಡಿನ ವೆಲ್ಲೂರು ಕ್ಷೇತ್ರದಲ್ಲಿ 11 ಕೋಟಿ ಅಕ್ರಮ ಹಣ ಸಿಕ್ಕ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಕ್ಷೇತ್ರದ ಚುನಾವಣೆಯನ್ನ ಕೂಡ ಮುಂದೂಡಿದೆ. ತಮಿಳುನಾಡಿನ ಡಿಎಂಕೆ ನಾಯಕಿಯಾಗಿರುವಂತಹ ಕನಿಮೋಳಿ ಮನೆ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತಮಿಳುನಾಡಿನ ಟುಟಿಕಾರಿನಲ್ಲಿರುವಂತಹ ಕನಿಮೋಳಿ ನಿವಾಸದ ಮೇಲೆ 10ಕ್ಕೂ ಹೆಚ್ಚು ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು. ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಕರುಣಾನಿಧಿ ಅವರ ಪುತ್ರಿ ಕನಿಮೋಳಿ ಮನೆ ಮೇಲಿನ ದಾಳಿಗೆ ಡಿಎಂಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ತಮ್ಮ ಪತ್ನಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸಲು ಸಿದ್ಧರಾಗಿದ್ದಾರೆ ಎಂದು ಪತಿ ರಾಬರ್ಟ್ ವಾದ್ರಾ ಹೇಳಿದ್ದಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಪ್ರಿಯಾಂಕಾ ಒಪ್ಪಿಕೊಂಡಿದ್ದಾರೆ. ಆದರೆ ಈ ಬಗ್ಗೆ ಪಕ್ಷ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದರು. ಪ್ರಿಯಾಂಕಾ ಗಾಂಧಿ ಸಹ ವಾರಣಾಸಿಯಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ದು, ಇದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಒಪ್ಪಿಗೆಯನ್ನ ನೀಡಬೇಕಿದೆ ಎಂದು ಅಧಿಕೃತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ.